ನಮ್ಮ ಯುವಕರಿಗೆ ಟೈಮ್ ಬೆಲೆ ಏನು ಅಂತ ಗೊತ್ತಿಲ್ಲ. ಆದರೆ ಟೈಮ್ ನಡೆದ ಮೇಲೆ ಗೊತ್ತಾಗುತ್ತೆ ಅವರೇನು ತಪ್ಪುಗಳನ್ನು ಮಾಡಿದ್ದಾರೆ ಅಂತ. ನಡೆದಿರೋ ತಪ್ಪುಗಳನ್ನು ಸರಿಪಡಿಸೋಕ್ಕಾಗಲ್ಲ. ಹಾಗಂತೇಳಿ ಅವ ಬಗ್ಗೆ ಯೋಚಿಸಿದರೆ ಮುಂದುವರಿಯೋಕ್ಕಾಗಲ್ಲ. ನಾವು ಮಾಡುವ ಕೆಲಸಗಳ ಬಗ್ಗೆ ನಾವು ಯೋಚಿಸಲೇಬೇಕು. ನಾವು ಮಾಡುವುದು ಸರಿನಾ ತಪ್ಪಾ ಅಂತ. ನಾವು ಮಾಡುವುದು ಸರಿಯಾದರೆ ನಮ್ಮ ಜೀವನ ನೆಮ್ಮದಿಯಾಗಿ ಮುಂದುವರಿಯುತ್ತದೆ. ಅದೇ ನಾವು ಮಾಡುವ ಕೆಲಸ ತಪ್ಪು ಎಂದು ತಿಳಿದು ಅದನ್ನು ಮಾಡಿದರೆ ನಮ್ಮ ಜೀವನದಲ್ಲಿ ಪರಿಣಾಮಗಳನ್ನು ಅನುಭವಿಸಲೇಬೇಕು. ಅಂತಹ ಸಂದರ್ಭವನ್ನು ಈ ದೃಶ್ಯಕರಣದಲ್ಲಿ ವೀಕ್ಷಿಸಿ. ಹಾಯ್ ಮಚ್ಚ. ನಮಸ್ಕಾರ ಅಣ್ಣ. ಆರಾಮ ನೀನು? ಆರಾಮಲೆ. ಹೆಂಗೆ ನಡೀತಾ ಇದೆ ಎಲ್ಲ ಕಾಲೇಜು ಎಲ್ಲ? ಕಾಲೇಜ್ ಆಲ್ ಓಕೆ. ಬೇಸ್ ಎಂಜಾಯ್ ಮಾಡಕ್ಕೆ ಓದಕ್ಕೆ. ನೀವು? ನಮ್ಮದು ಚೆನ್ನಾಗಿದೆ ಮಚ್ಚ. ಎಲ್ಲ ಕಾಲೇಜ್ ಓಕೆ, ಫ್ರೆಂಡ್ ಸರ್ಕಲ್ ಚೆನ್ನಾಗಿದೆ. ಆದರೆ ನಾವು ಡಿಗ್ರಿಲಿ ಇದ್ದಂಗೆ ಅಂತೂ ಇಲ್ಲ ಇವಾಗ. ಡಿಗ್ರಿ ಲೈಫೇ ಮಚ್ಚ. ನೆನಪಿದೆ ನಾವು ಬಿಸ್ನೆಸ್ ಸರ್ದು ಹಿಂದಕ್ಕೆ ಬಂದು ಹೊಡಿತಿದ್ದ ಕ್ಲಾಸಿಗೆ ಲೇಟ್ ಆಯ್ತು. ಒಂದು ರೀಸನ್ಗಂತಾನೆ ಕಾರಿಡಾರಲ್ಲೆಲ್ಲ ಓಡ್ಕೊಂಡು ಬರ್ತಿದ್ವಿ ನೋಡಪ್ಪ. ನಮ್ಮ ಕಂಪ್ಯೂಟರ್ ಸಾರ್ದಪ್ಪ, ಅದು ಮರ್ತೋಗಿ ಹೆಂಗೆ ಕಂಪ್ಯೂಟರ್ ಸರ್ದು ಹೆಂಗ್ ಮರೆಯಕ್ಕಾಗ್ತದೆ ಹೇಳು? ಸರ್ ಟೀಚ್ ಮಾಡ್ತಿರ್ತಾರೆ ಮಾಡ್ತಿದ್ವಪ್ಪ. ಹೈಲೈಟರ್ ಆ ಸರ್ ತಗ ಬೈಸ್ಕೊಂಡಂಗೆ ಕ್ಲಾಸಲ್ಲಿ ಬಂದಿದ್ದ ದಿನಾನೇ ಇಲ್ಲ ನಮ್ದು. ಹೈಲೈಟರ್ ಪ್ರತಿ ದಿನ ಲೇಟ್ ಬರೋದು ಬೈಸ್ಕೊಳೋದು ಅದೇ ಆಗಿತ್ತು ಬರೇ. ಊಟಕ್ಕಂತ ಬೈಸ್ಕೊಂಡ್ರೆ ಸರಿ ಆಗ್ತಿತ್ತು ನಮ್ದು. ಅದೇ ಆಗ್ತಿತ್ತು ಬರೇ ಕಂಪ್ಯೂಟರ್ ಕ್ಲಾಸಲ್ಲಿ. ಹಾಸ್ಟೆಲ್ ಬೇಸ್ ಎಂಜಾಯ್ ಹೈಲೈಟರ್ ಹಾಸ್ಟೆಲ್ ಲೈಫ್. ದಿನ ಏನಾದ್ರು ಹಾಲಿಡೇ ಇದ್ರೆ ಕ್ರಿಕೆಟ್ ಆಡೋಕ್ ಮಾತ್ರ ಬೇಗ ಎದ್ಬಿಡ್ತಿದ್ವಪ್ಪ ನಾವು. ಸ್ಟಡಿ ಅವರ್ಸಿಗೆ ಮಾತ್ರ ಒಂದು ಅರ್ಧ ಗಂಟೆ ಲೇಟ್, ಪ್ರತಿ ಸರಿ ಲೇಟ್. ಅರ್ಧ ಗಂಟೆ ಅವಾಗ ಟೈಮ್ಗೆ ಓದ್ತಿದ್ವು. ಒಂದೊಂದ್ಸಲ ಅವಾಗ ಹಿಂಗೆ ಓದ್ತಿದ್ವಿ, ವಿಸಿಟ್ ಮಾಡಿ ಬರ್ತಿದ್ವಿ. ಸಾರಿ ಹೇಳಿ ಬರ್ತಿದ್ವು. ಸಾರಿ ಹಂಗೆ ಆಗ್ತಿತ್ತು. ಹಾಲಿಡೇ ಇದ್ರೆ ಮಾತ್ರ ಬೇಗ ಎದ್ದು ಬಿಡೋದಪ್ಪ. ಕ್ರಿಕೆಟ್ 5 ಗಂಟೆಗೆ ಎದ್ದು ಕುಂತು ಬಿಡೋಕೆ ಅಂತೆ ಎಲ್ಲಾರು ನೆಪ್ಸೋದು, ಆಡಕ್ ಹೋಗೋದು ಭಾರಿ ಇರ್ತಿತ್ತು ಅವಾಗ. ಡಿಗ್ರಿ ಕಾಲೇಜ್ ಇವಾಗಿಲ್ಲ ಮಚ್ಚ ಹಂಗೆ. ಯಾವಾಗ ಒಂದ್ಸರಿ ಮೀಟ್ ಆಗ್ತೀವೋ ಇಲ್ಲೋ, ಆಡೋಣ ಅಂದರೆ ಮತ್ತೆ ಕಾಲ್ ಮಾಡ್ಬೇಕು ಒಬ್ಬೊಬ್ಬರಿಗೆ. ಎಲ್ಲದಿರಪ್ಪ, ಬರ್ತೀರಾ? ಇಲ್ಲ, ಮುಂಚೆ ಇದ್ದಂಗಿಲ್ಲ ಮತ್ತೆ ಆಗ. ಇನ್ನೊಂದು ಏನಂದರೆ ನಾವು ಸ್ಟಡೀಸ್ ಭಾರಿ ನೆಗ್ಲಿಜೆನ್ಸಿ ಮಾಡಿದ್ವಿ ನಾವು. ಸ್ಟಾರ್ಟಿಂಗಿಂದ ಮಾಡಿದ್ದು ಸರಿ ಇತ್ತು, ಆದರೆ ಲಾಸ್ಟ್ ಟೈಮಿಗೆ ಕೂಡ ಮಾಡೋದಲ್ಲ, ಅಲ್ಲಿ ಹೊಡ್ತಾ ಬಿತ್ತು ನಮಗೆ. ನಾವು ಲಾಸ್ಟ್ ಟೈಮ್ 2 months ಸ್ವಲ್ಪ ಬೇಸ್ ಕುಂತು ಓದಕ್ಕೆ ಮತ್ತೆ ಹೇಳ್ತಿದ್ರು ಟೀಚರ್ಸ್ ಕೂಡ, ಲಾಸ್ಟ್ ಟೈಮ್ ಓದ್ಕೊಳ್ರ ಅಂತ. ನೆಗ್ಲೆಕ್ಟ್ ಮಾಡಿದ್ವಲ್ಲ, ಅಲ್ಲಿ ಬಿತ್ತು ನಮಗೆ. ಟೀಚರ್ಸ್ ಯಾವತ್ತು ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ ಮಚ್ಚ. ನಾವು ಯಾವತ್ತು ಕೇಳಿಸ್ಕೊಲಾರ್ದ ಸುಮ್ಕೆ ಅವ್ರನ್ನೆಲ್ಲ ಕಮೆಂಟ್ ಮಾಡ್ಕೊಂತ ಅದು ಹಂಗಿದ್ವಿ. ಅದಕ್ಕೆ ನಾವು ಟೀಚರ್ಸ್ನ ಕಮೆಂಟ್ ಮಾಡಿದ್ದಕ್ಕೆ ಇವಾಗ ನಮ್ಮ ಬಿಹೇವಿಯರ್ಗೆ ಹೊಡ್ತಾ ಬಿದ್ದಿದೆ. ಹಂಗೆ ಮಾಡಬಾರ್ದಾಗಿತ್ತು ಮಚ್ಚ ನಾವು. ಅವಾಗ ಹಂಗೆ ಮಾಡಿದ್ದು ಇವಾಗ ಅವೆಲ್ಲ ಬಿಟ್ಕೊಳಕ್ಕಾಗ್ತಾ ಇಲ್ಲ. ನಾವು ಟೀಚರ್ಸ್ಗೆಲ್ಲ ಎದುರು ಮಾತಾಡೋದು ದೊಡ್ಡ ಹೀರೋಯಿಸಮ್ ಆಗಿ ಫೀಲ್ ಆಗ್ಬಿಡ್ತಿದ್ವಿ. ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಿದ್ದಿಲ್ಲ. ಅವ್ರಿಗೇನು ಹೋದ್ರೆ ಹಿಂದೆ ಕಮೆಂಟ್ ಮಾಡ್ತಿದ್ವಿ, ಅವ್ರ ಹಿಂದೆ ಜೋಕ್ಸ್ ಹಾಕೋದು, ಅವೆಲ್ಲ ಜಗ್ಗಿ ಇರ್ರೆಸ್ಪೆಕ್ಟಬಲ್ ಥಿಂಗ್ಸ್. ಅವಾಗ ಮಾಡಬಾರ್ದಾಗಿತ್ತು ಮಚ್ಚ ಅದೆಲ್ಲ. ಅವಾಗ ಅಂದರೆ ನಮ್ಮ ಏಜ್ ಹಂಗಿತ್ತು. ಆ ಏಜಿಗೆ ತಕ್ಕ ಇನ್ನೇನು ಆ ಏಜಿಗೆ ನಮಗೇನು ತಿಳಿತಿರ್ಲಿಲ್ಲ. ಅವಾಗ ಹಂಗೆ ಮಾಡ್ತಿದ್ವಿ. ಇವಾಗೆಲ್ಲ ತಿಳಿತಿದ್ದಾವೆಲ್ಲ ಒಂದು. ಆದರೂ ಅವ್ರು ಹೇಳ್ತಿದ್ರು ಏಜಲ್ಲಿ ಆಗುತ್ತೆ ನೋಡ್ರಿ. ಆದ್ರೂ ಸುತ್ತ ಅವರು ಎಷ್ಟು ಸಹಿಸ್ಕೊಂಡು ನಮ್ಮ ತಗ ಬಂದು ಎಷ್ಟು ಕ್ಲೋಸ್ ಆಗಿರೋಣ ಅಂದ್ರೆ ನಾವು ಇರೋಕೆ ಚಾನ್ಸೇ ಬಿಟ್ಕೊಡ್ತಿದ್ದಿಲ್ಲ ನಾವು. ನಾನು ಏನು ಅನ್ಕೊಂಡಿದ್ದೆ ಅದೇ ಹೇಳ್ದೆ ನೋಡು ಮಚ್ಚ ನೀನು. ಇನ್ನೂ ಬುದ್ಧಿ ಬಿಟ್ಕೊಂಡಿಲ್ಲ ಅಲ್ಲೇ ನೀನು.